ಮೊನ್ನೆ ಏನೋ ಕಡಿಮೆ ಮಾಡಿದ್ರು, ಯಾಕೆಂದರೆ ಪೆಟ್ರೋಲಿಯಂ ಪ್ರೊಡ್ಯೂಸಿಂಗ್ ಕಂಪನೀಸ್ಗೆ ಸ್ವಲ್ಪ ಲಾಭ ಆಗಲಿ ಅಂತ. ಅವ್ರಿಗೆ ಲಾಭ ಆದರೆ ಎಲ್ಲರಿಗೂ ಎಲ್ಲ ಥರದ ಲಾಭ ಆಗತ್ತೆ ಅಂತ. ಬಟ್ ನಾವು ಏನೇನು ಮೆಷರ್ಸ್ ತಗೋಬೇಕೋ ಭಾರತ ದೇಶದಲ್ಲಿ ಇನ್ಹರೆಂಟ್ ತನ್ನ ತಾನಾಗೇ ಇದೆ ಶಕ್ತಿ. ಎಲ್ಲಿವರೆಗೂ ನಾವು ಬಡ ರೈತನ ಸ್ಟ್ರಾಂಗ್ ಬೆನ್ನೆಲುಬು ಮೇಲೆ ನರ್ತನ ಮಾಡ್ತಾ ಇರ್ತೀವೋ ಅಲ್ಲಿವರೆಗೂ ನಮಗೆ ಶಾಕ್ ಅಬ್ಸಾರ್ಬಿಂಗ್ ಕೆಪಾಸಿಟಿ ಜಾಸ್ತಿ ಇರುತ್ತೆ. ಪ್ರೈಸ್ ರೈಸ್ ಅನ್ನೋದು ಬಹುಶಃ ನಾವು ಈಗ ಎಕ್ಸ್ಪೆಕ್ಟ್ ಮಾಡಿದ್ವಿ ಇನ್ನೊಂದು 3 ತಿಂಗಳಲ್ಲಿ ಇನ್ನೊಂದು 0.5% ಕಡಿಮೆ ಆಗ್ಬೋದು ಬಡ್ಡಿ ರೇಟ್ ಅಂತ. ಈಗ ಮಾಡಿರೋದೇ ತಪ್ಪ ಅನ್ನೋ ಸ್ಟೇಜಿಗೆ ಬಂದ್ಬಿಟ್ಟಿದೆ ನನ್ನಂಥವನಿಗೆ, ಸರ್ಕಾರಕ್ಕೂ ಬಂದಿರ್ಬೋದು. ಬಟ್ ಪೆಟ್ರೋಲ್ ಬೆಲೆ ಇನ್ನೊಂದು ರೂಪಾಯಿ ಅಥವಾ 2 ರೂಪಾಯಿ ಹೆಚ್ಚುವರೆಗೂ ತಡ್ಕೊಳ್ಳೋ ಶಕ್ತಿ ಭಾರತ ದೇಶಕ್ಕೆ ಇದೆ. ಓಕೆ, ಇನ್ನು ಅಜಿತ್ ಅವರೇ, ನನಗೆ ಈ ವಾರ್ ಬಗ್ಗೆ ಹೇಳ್ಬಿಡಿ. ಈ ಪ್ರಶ್ನೆಗೆ ಆರ್ಥಿಕವಾಗಿ ನಮಗೇನಾದರೂ ಪೆಟ್ಟಾಗುತ್ತೆ ಅನ್ನುವಂಥದ್ದನ್ನು ಸರ್ ಹೇಳ್ತಾ ಇದ್ರು. ಎರಡೂ ದೇಶಗಳು ಬೇರೆ ಬೇರೆ ಧರ್ಮದವು. ಒಂದು ಕಡೆ ಧರ್ಮ ಕಂಡ್ರಾಗಲ್ವೋ ಅಥವಾ ಪರಮಾಣು ಇಟ್ಕೊಳ್ಳೋದು ನನ್ನ ಸುತ್ತಮುತ್ತ ಇರುವಂಥವ್ರು ಕಂಡ್ರಾಗಲ್ವೋ, ವಾಟ್ ಎವರ್ ಇಟ್ ಈಸ್, ಇದರಲ್ಲಿ ಸ್ಟ್ರಾಂಗ್ ಯಾರಿದ್ದಾರೆ ಅಂತ ಅನ್ಸುತ್ತೆ ನಿಮಗೆ? ಇಲ್ಲ, ಸ್ಟ್ರಾಂಗ್ ಇಸ್ರೇಲೇ. ಅದು ಸಣ್ಣ ದೇಶ ಆದರೂ ಕೂಡ ತಂತ್ರಜ್ಞಾನ ಮತ್ತು ಆರ್ಥಿಕ ದೃಷ್ಟಿಯಿಂದ, ಮಿಲಿಟ್ರಿ ಇನ್ ಟರ್ಮ್ಸ್ ಆಫ್ ಟೆಕ್ನಾಲಜಿ, ನಾಟ್ ಇನ್ ಟರ್ಮ್ಸ್ ಆಫ್ ಸಂಖ್ಯೆ, ತಂತ್ರಜ್ಞಾನ ಮತ್ತು ಆರ್ಥಿಕ ದೃಷ್ಟಿಯಿಂದ ಇಸ್ರೇಲ್ ಸ್ಟ್ರಾಂಗರ್. ನೀವು ಹೇಳಿದಂತೆ ಈ ಯುದ್ಧಕ್ಕೆ ಮೂಲಭೂತ ಕಾರಣವೇ ಧರ್ಮ. ಇಸ್ರೇಲಿಗೂ ಮತ್ತು ಇರಾನ್ನ ಇವತ್ತಿನ ಇಸ್ರೇಲ್ಗೆ ಮತ್ತು ಇರಾನಿಗೂ ಬಹಳ ಹಿಂದಿನವರೆಗೆ ಈ ಶಹಾ ಇದ್ರಲ್ಲ, ಆಗ ಇಸ್ರೇಲ್ ಮತ್ತು ಇರಾನ್ಗೆ ಒಳ್ಳೆ ಸಂಬಂಧ ಇತ್ತು. ಯಾವಾಗ ಈ ಖುಮೈನಿ ಸುಪ್ರೀಂ ಲೀಡ್ರು, ರಿಲಿಜಿಯಸ್ ಮೂಲಭೂತವಾದಿ ಲೀಡ್ರು ಅವ್ರ ಕೈಗೆ ಇರಾನ್ ಸಿಕ್ತೋ, ಅಲ್ಲಿಂದ ಇರಾನಿಗೆ ಮತ್ತು ಇಸ್ರೇಲ್ಗೆ ಸಮಸ್ಯೆ ಶುರುವಾಗುತ್ತೆ. ಯಾಕಂದರೆ ಈ ಪ್ಯಾಲೆಸ್ತೈನ್ ಗಲಾಟೆಯಲ್ಲಿ ಉಳಿದ ಮುಸ್ಲಿಂ ರಾಷ್ಟ್ರಗಳು ಪ್ಯಾಲೆಸ್ತೈನ್ ಅವ್ರ ಜೊತೆಗೆ, ಅಂದರೆ ಅವ್ರ ಜೊತೆಗೆ ಅವರ ಸಹಾನುಭೂತಿ ಇತ್ತು ಬಿಟ್ಟರೆ ಅವರಿಗೆ ಮೆಟೀರಿಯಲ್ ಸಪೋರ್ಟು, ಲಾಜಿಕಲ್ ಸಪೋರ್ಟ್ ಕೊಡೋದಕ್ಕೆ ಹೋಗಲಿಲ್ಲ. ಆದರೆ ಇಸ್ರೇಲಿಂದ ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುವ ಒಬ್ಬ ಇರಾನು, ಅಂದರೆ ಇಸ್ರೇಲ್ ನಡುವೆ ಜಾರ್ಡನ್ನು, ಇರಾಕು, ಸಿರಿಯಾ ಈ 3 ದೇಶಗಳು ಬರ್ತವೆ. ಇಸ್ರೇಲ್ನ ಜೊತೆಗೆ ಗಡಿ ಸಂಬಂಧವನ್ನು ಹೊಂದಿರದ ಒಂದು ದೇಶಕ್ಕೆ ಧರ್ಮದ ಕಾರಣಕ್ಕೆ ಅವರನ್ನ, ಧರ್ಮ ಒಂದೇ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಅವರಿಗೆ. ಧರ್ಮದ ಕಾರಣಕ್ಕೋಸ್ಕರ ಅವರನ್ನ ವಿರೋಧ ಮಾಡ್ತಾರೆ. ಕಳೆದ ಸರ್ತಿ ಟ್ರಂಪ್ ಇದ್ದಾಗ ಒಂದು ಅಬ್ರಹಾಂ ಅಕಾರ್ಡ್ ಅಂತ ಮಾಡ್ತಾರೆ. ಅಬ್ರಹಾಮಿಕ್ ರಿಲಿಜನ್ಗಳಿಗೆಲ್ಲ ಒಟ್ಟಿಗೆ ನಿಂತ್ಕೊಂಡು, ಕ್ರಿಶ್ಚನ್ನು, ಜುಡಾಯಿಸಮ್ಮು ಮತ್ತು ಇಸ್ಲಾಂ ಕೂಡ, ಇವು 3 ಅಬ್ರಹಾಮಿಕ್ ರಿಲಿಜನ್. ನೀವು ಹಿಸ್ಟ್ರಿ ತೊಗೊಂಡು ಹೋದರೆ ಮೂಲವಾಗಿ ನಿಮಗೆ ಜುಡಾಯಿಸಮ್ ಇರುತ್ತದೆ. ಜೀಸಸ್ ಕ್ರೈಸ್ಟ್ ಒಬ್ಬ ಜೂಯಿಷ್, ನಂತರ ಆತ ಕ್ರೈಸ್ತನ ಮತವನ್ನು ಮಾಡ್ತಾರೆ. ಅದೇ ಪರಂಪರೆಯಲ್ಲಿ ಇಸ್ಲಾಂ ಹುಟ್ಕೊಳ್ತದೆ. ಆದರೆ ಇವರಿಗೂ ಈ ಧಾರ್ಮಿಕವಾದ ಭಿನ್ನಾಭಿಪ್ರಾಯಗಳೇ ಈ ಗಲಾಟೆಗೆ ಕಾರಣ. ಈತ ಬಹಳ, ಈ ಖುಮೈನಿ ಏನಿದಾರಲ್ಲ, ಇವತ್ತಿನ ಇರಾನಿನ ಆಡಳಿತ ವ್ಯವಸ್ಥೆ, ಅವರಿಗೆ ಇಸ್ರೇಲನ್ನು ನಾವು ಧೂಳಿಪಟ ಮಾಡಬೇಕು ಅಥವಾ ಇಸ್ರೇಲಿಗರಿಗೆ ಭೂಮಿಯ ಮೇಲೆ ಬದುಕುವ ಅಧಿಕಾರ ಇಲ್ಲ ಅನ್ನುವ ಮಾನಸಿಕತೆ ಇಲ್ಲಿರೋರು. ಹಾಗಾಗಿ ಅವರಿಗೆ ಯಹೂದಿಯನ್ ಆಗಲ್ಲ, ಇಸ್ರೇಲ್ ಇರಬಾರ್ದಲ್ಲಿ. ಸೊ ಹಾಗಾಗಿ ಅದಕ್ಕೆ ಅವರು ಪರಮಾಣು ಬಾಂಬನ್ನು ನಾವು ತಯಾರು ಮಾಡ್ತೇವೆ. ಅವರು ಒಟ್ಟಾರೆ ಅವ್ರ ಭೂಮಿಯಲ್ಲಿರುವ ಫಂಡಮೆಂಟಲ್ ಉದ್ದೇಶವೇ ಇಸ್ರೇಲನ್ನು ನಾಶ. ಈಗ ಪಾಕಿಸ್ತಾನಕ್ಕೆ ಹೇಗೆ ಭಾರತದ ಜೊತೆಗೆ ಯುದ್ಧ ಮಾಡೋದು ಒಂದೇ ಅವರ ಮೂಲಭೂತ ಉದ್ದೇಶವೋ, ಇರಾನಿಗೂ ಅದೇ ಸಮಸ್ಯೆ. ಆದರೆ ಭಾರತಕ್ಕೂ ಪಾಕಿಸ್ತಾನಕ್ಕೂ ಒಂದು ಗಡಿ ಇದ್ರೆ ಇರಾನು ಮತ್ತೆ ಇಸ್ರೇಲ್ ನಡುವೆ ಬಹಳ ಅಂತರ ಇದೆ. 2-3 ಭೌಗೋಳಿಕವಾಗಿ ಅವರಿಗೆ ಯಾವುದೇ ಕನೆಕ್ಷನ್ ಇಲ್ಲ. ಕಾರಣ ಒಂದೇ, ಧರ್ಮದ ವಿಚಾರಕ್ಕೆ ಈ ಕಚ್ಚಾಟಗಳು, ಈ ಯುದ್ಧ ಎಲ್ಲವೂ ಕೂಡ ಆಗ್ತಾ ಇದೆ. ನನಗೆ ಇನ್ನೊಂದು ಬಹಳ ಕುತೂಹಲ ಕಾಡ್ತಾ ಇರೋ ಪ್ರಶ್ನೆ, ನಿಮ್ಮ ಹತ್ರ ಮಾತಾಡ್ತೀನಿ. ಅದರ ಜೊತೆಗೆ ಈಗ ಮತ್ತೊಬ್ರು ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ನಾರಾಯಣ್ ಸರ್, ನಾನು ನಿಮ್ಮನ್ನು ಮಾತಾಡಿಸ್ದೆ ಆಗ್ಲೇ? ಕೇಳ್ತಾ ಇದೆ. ಓಕೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಈಗ ಜನಸಾಮಾನ್ಯರಿಗೆ ಸಹಜವಾಗಿ ಕಾಡುವಂತಹ ಪ್ರಶ್ನೆ, ಎಲ್ಲೋ ದೂರದಲ್ಲಿರುವ ದೇಶಗಳು ಹೊಡೆದಾಡ್ಕೊಂಡ್ರೆ, ಯುದ್ಧ ಮಾಡಿದ್ರೆ ನಮಗೆ ಯಾವ ರೀತಿಯ ಸಮಸ್ಯೆ ಆಗುತ್ತೆ ಅಂತ. ಈಗ ಸಾಮಾನ್ಯವಾಗಿ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಾಗುತ್ತೆ ಅನ್ನೋದು ಕೇಳ್ಪಡ್ತಾ ಇರ್ತಾರೆ. ನಿಮ್ಮ ಒಂದು ಅನುಭವದಲ್ಲಿ ಹೇಳೋದಾದ್ರೆ ಯಾವೆಲ್ಲ ರೀತಿಯ ಹೊಡೆತಗಳನ್ನ ಬೇರೆ ದೇಶಗಳು ತಿನ್ಬೋದು, ಅದರಲ್ಲೂ ಪ್ರಮುಖವಾಗಿ ಇಂಡಿಯಾ? ಈಗ ಈ ವಿಚಾರದಲ್ಲಿ ತುಂಬಾ ಚೆನ್ನಾಗಿದೆ. ಮೊದಲು ಒಂದು ಕಾಲದಲ್ಲಿತ್ತು, ಮಾಸ್ಕೋದಲ್ಲಿ ಸೀನ್ ಬಂದ್ರೆ ಇಂಡಿಯಾದವರಿಗೆ ಜ್ವರ ಬರ್ತದೆ ಅಂತೇಳಿ ಕಾಮ್ರೇಡ್ಸ್ಗಳಿಗೆ. ಹಾಗೆ ಇವತ್ತು ಹಾಗಲ್ಲ. ಇದು ನ್ಯಾಚುರಲ್ ಆಗಿ ಏನಾಗಿರ್ತದೆ ಅಂದ್ರೆ, ಜಗತ್ತಿನ ಯಾವ ಮೂಲೆಯಲ್ಲೂ ಏನೋ ಒಂದು ಸಮಸ್ಯೆ ಆಯಿತು ಅಂತ ಹೇಳಿದ್ರೆ ಅದು ಎಲ್ಲರಿಗೂ ಕೂಡ ಇಫೆಕ್ಟ್ ಆಗಿರ್ತದೆ. ಮುಖ್ಯವಾಗಿ ಇಂಡಿಯಾದಲ್ಲಿ ಈಗ ಮುರಳೀಧರ್ ಅವರು ಹೇಳಿದಂಥ ರೀತಿಯಲ್ಲಿ ಅದನ್ನು ಒಪ್ಕೊಳ್ಳೋಣ. ಆದರೆ ಮುಖ್ಯವಾಗಿ ನಮಗೆ ಬೇಕಾಗಿರೋದು ಏನು ಕೇಳಿದ್ರೆ, ಒಂದು ಕಾಲದಲ್ಲಿ ಇರಾನ್ ವಾರ್ ಆದಾಗ ನಮ್ಮ ಮ್ಯಾನ್ ಪವರ್, ನಮ್ಮವರೆಲ್ಲ ಇದ್ರಲ್ಲ, ಅವ್ರಿಗೆ ಸಮಸ್ಯೆ ಆಗಿತ್ತು. ಇವತ್ತು ನೋಡಿ,
ಇಸ್ರೇಲ್ದಲ್ಲಿ ಕಾರ್ಮಿಕರಾಗಿ ಹೋದವರು ಹತ್ರ 20,000 ಜನ ಇದ್ದಾರೆ. ಆಮೇಲೆ ಇರಾನ್ನಲ್ಲಿ ಒಂದು 10,000 ಜನ ಇದ್ದಾರೆ. ಅವರಿಗೆ ಡೈರೆಕ್ಟಾಗಿ ಇಫೆಕ್ಟ್ ಆಗುತ್ತೆ. ಇನ್ನು ಎರಡನೇದಾಗಿ ಸಮಸ್ಯೆ ಆಗಿರೋದು ನಮ್ಮದು ಡಾಲರ್. ಎಸ್, ಅಫ್ಕೋರ್ಸ್ ನಮ್ಮದು 15% ಆಫ್ ದ ಇಂಪೋರ್ಟ್, ಸಾಮಾನ್ಯ $915 ಬಿಲಿಯನ್ ಡಾಲರ್ನಲ್ಲಿ $137 ಬಿಲಿಯನ್ ನಾವು ಆಯಿಲ್ ಇಂಪೋರ್ಟಿಗೆ ಮಾಡ್ತಾ ಇದ್ದೇವೆ. ಅದರಲ್ಲಿ ಒಂದು 5% ಜಾಸ್ತಿ ಆದರೂ ಕೂಡ ನಮಗೆ ಸಮಸ್ಯೆ ಆಗ್ತದೆ. ಕಳೆದ ಒಂದು ತಿಂಗಳ ಹಿಂದೆ $65 ಒಂದು ಬ್ಯಾರೆಲ್ಗೆ $65 ಇದ್ದದ್ದು 76ಕ್ಕೆ ಹೋಗಿ ಲಕ್ಕಿಲಿ ಇವತ್ತು 71, 72ಕ್ಕೆ ಬಂದಿದೆ. ಮತ್ತೆ ಇಂಡಿಯಾದಲ್ಲಿ ಒಂದು ವಿಚಾರ ಅಂತ ಹೇಳಿದ್ರೆ 38% ಆಫ್ ದ ಕ್ರೂಡ್ ಆಯಿಲ್ ಆರ್ ಬೀಯಿಂಗ್ ಇಂಪೋರ್ಟೆಡ್ ಫ್ರಮ್ ದ ರಷ್ಯಾ. ಹಾಗೆ ನಮ್ಗೆ ಇರಾನ್ನಿಂದ ಬಾಕಿ ಏನೂ ಸಮಸ್ಯೆ ಇಲ್ಲ. ಬಟ್ ಮೇನ್ ಸಮಸ್ಯೆ ಎಲ್ಲ ಬರ್ತವೆ ಕೇಳಿದ್ರೆ, ಸ್ಟ್ರೇಟ್ ಆಫ್ ಹಾರ್ಮೋನ್ಸ್ ಉಂಟಲ್ಲ, ಅದೊಂಥರ ಚಿಕನ್ ಹಾಕಿದ್ದ ಹಾಗೆ. ತುಂಬಾ ಅದ್ರ ಸಾಧ್ಯ ಆದ್ರೆ ಅದನ್ನ ಹಾಕಿ ತೋರಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅದು. ಆ ಸ್ಟೇಟ್ ಆಫ್ ಹರ್ಮೋಜನ್ ಏನಾದ್ರು ಕಟ್ ಮಾಡಿದ್ರೆ ಅದನ್ನ ಅವರು ಇರುವಂತದ್ದು ಎರಡೂ ಕೂಡ ಮುಸ್ಲಿಂ ಕಂಟ್ರಿನೇ ಆದ್ರಿಂದ, ಒಮಾನಿಗೂ ಕೂಡ ಇಸ್ರೇಲ್ ಮೇಲೆ ದ್ವೇಷ ಇರೋದ್ರಿಂದ ಇದು ಎಸ್ಕಲೇಷನ್ ಏನಾದ್ರು ಆದ್ರೆ ಅಲ್ಲಾದ್ರೆ ಕಾಸ್ಟ್ 1523% ಲಾಜಿಸ್ಟಿಕ್ನಲ್ಲಿ ಕಾಸ್ಟ್ ಬೀಳ್ತವೆ. ಆದ್ರೆ ಇವೆಲ್ಲ ಹೈಪ್ ಆಗಿರ್ತವೆ. ಆದ್ರೆ ಇವತ್ತಿನ ಸ್ಟ್ರಾಟಜಿ ಆಗಿದೆ ಕೇಳಿದ್ರೆ, ಸ್ಟ್ರಾಟಜಿ ಆಗಿದೆ ಕೇಳಿದ್ರೆ, ಅಟ್ಯಾಕ್ ಮಾಡು, ಹೊಡೆತ ಕೊಡು, ಸುಮ್ಮನೆ ಇದ್ಬಿಡು, ಇಷ್ಟೇ. ಇಂಡಿಯಾ ಮಾಡಿದ್ದು ಹಾಗೆ, ಈಗ ಇಸ್ರೇಲ್ ಮಾಡ್ತಾ ಇರೋದು ಹಾಗೆ. ಈಗ ಇಸ್ರೇಲ್ ಡಿಪೆಂಡ್ ಆಗ್ತಾ ಇದೆ. ಆಮೇಲೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂತ ಹೇಳಿದ್ರೆ, ಸೌದಿ ಆಗಲಿ ಅಥವಾ ಬೇರೆ ಯಾವುದೇ ಮುಸ್ಲಿಂ ಕಂಟ್ರಿನೂ ಕೂಡ ಇರಾನ್ ಒಟ್ಟಿಗೆ ಡೈರೆಕ್ಟ್ ಆಗಿ ಬಂದಿಲ್ಲ. ಚೈನಾ ಕೂಡ ಬಂದಿಲ್ಲ. ಚೈನಾ ಸ್ಟ್ರಾಟಜಿಕ್ ಅಂದ್ರೆ ಮಾರ್ಕೆಟಿಂಗ್. ಸೊ ಮಾರ್ಕೆಟಿಂಗ್ ಹಾಳು ಮಾಡ್ಕೊಳ್ಳಿಕ್ಕೆ ಯಾವುದೇ ದೇಶವು ಇಚ್ಛೆ ಇಲ್ಲದೆ ಇರೋದ್ರಿಂದ ಸದ್ಯದ ಮಟ್ಟಿಗೆ ಇದು ಎಸ್ಕಲೇಷನ್ ಆಗೋದಿಲ್ಲ ಅಂತೇಳಿ ಹೇಳುವಂಥದ್ದು ನನಗನ್ನಿಸ್ತಾ ಇರುವಂಥದ್ದು. ಆ್ಯಂಡ್ ಇಟ್ಸ್ ಮೈ ಒಪಿನಿಯನ್ ಆಲ್ಸೋ. ಓಕೆ ಥ್ಯಾಂಕ್ ಯು ಸರ್. ಸ್ಟೇ ವಿತ್ ಮೀ, ನಾನು ನಿಮ್ಮನ್ನು ಮತ್ತೆ ಸಂಪರ್ಕಕ್ಕೆ ತಗೊಳ್ತೀನಿ. ಒಂದು ಬ್ರೇಕ್ ತಗೊಳ್ಳೋ ಟೈಮ್ ಆಗಿದೆ. ಈ ಹರ್ಮೋಸ್ ಅನ್ನುವಂತಹ ಜಲಸಂಧಿ ಬಹಳ ಅದ್ಭುತವಾಗಿ ಒಂದು ಎಕ್ಸಾಂಪಲ್ ಕೊಟ್ಟರು, ಚಿಕನ್ ನೆಕ್ ಅಂತ. ಅದನ್ನು ಕತ್ತಿ ಹೆಚ್ಚಕ್ಕೆ ಬಿಟ್ರೆ ಮುಗಿತಲ್ಲ, ಅದಕ್ಕೆ ಉಸಿರಾಡೋಕ್ಕೂ ಆಗಲ್ಲ, ಜೀವ ಹೋಯ್ತು ಅನ್ನೋ ರೀತಿಯಲ್ಲಿ. ನಮಗೆ ಇರಾನ್ನಿಂದ ಬರುವಂಥದ್ರಲ್ಲಿ ಅಥವಾ ಪೆಟ್ರೋಲ್ ಅವ್ರು ಕಳಿಸ್ಲಿಲ್ಲ ಅಂದ್ರೂ ಏನು ಡ್ಯಾಮೇಜ್ ಆಗಲ್ಲ. ಬಟ್ ಆ ಜಲಸಂಧಿಗೆ ಏನಾದ್ರು ಪ್ರಾಬ್ಲಮ್ ಆದರೆ ನಮಗೆ ಸ್ವಲ್ಪ ಉಸಿರುಗಟ್ಟುವಂತಹ ವಾತಾವರಣ ಬರುತ್ತೆ ಅಂತ ಹೇಳ್ತಾ ಇದ್ರು.